ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಬೆಳವಣಿಗೆ ರೇಪಿಸ್ಟ್ಗಳನ್ನು ಗಜಮಾ ಮಾಡಿರೋ ಥರ ಆಗಿದೆ. ಯಾಕಂದ್ರೆ ಚಕ್ರವರ್ತಿ ನಿನ್ನೆನೇ ವಿಡಿಯೋ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ದಯವಿಟ್ಟು ಎಲ್ಲರೂ ಕೂಡ ಕ್ಷಮಿಸಬೇಕು. ರೇಪಿಸ್ಟ್ ಗ್ಯಾಂಗ್ ರೇಪಿಸ್ಟ್ ಗ್ಯಾಂಗ್ ಇವ್ರು ಮುಕ್ಕಳ್ಯಾಗ ಬಗನಿ ಗುಟ್ಟಾಗಿ ಇಟ್ಟಂಗೆ ಆಗ್ಯದ. ಯಾಕಂದ್ರೆ ಯಾವ ಸುಳೆ ಮಕ್ಕಳು ತಂದು 200 ಕೋಟಿ ರೂಪಾಯಿ ತಂದು ಎಣ್ಣೆ ಬೆಣ್ಣೆ ಹಚ್ಕೊಂಡು ಹೋಗ್ಕೊಳಕತ್ತಿದ್ರಲ್ಲ, ಅವ್ರ ಬಾಯಾಗ ಉಚ್ಚ ನ್ಯಾಯಾಲಯ ಎಬಿಸ್ ಕೊಟ್ಟು ಬಿಟ್ಟದ ರೀ. ಶೀಪ್ ಬೇಕು, ನೆಕ್ ಬೇಕು, ಬಾಯಾಗ ಇಟ್ಕೊಳ್ಬೇಕು, ಹೊರಗೆ ತೆಗಿಬೇಕು, ಒಂದು ಗೊತ್ತಾಗಂದಿಲ್ಲ ಈ ರೇಪಿಸ್ಟನ ಮಕ್ಕಳಿಗೆ. ಆದರೆ ಈ ಚಿನ್ನಯ್ಯ ಯಾರ್ದೋ ಒಬ್ಬ ಮಾತನ್ನ ಕೇಳ್ಕೊಂಡ ರಿಟ್ ಅರ್ಜಿಯನ್ನು ಹಾಕಿ 200 ಕೋಟಿ ರೂಪಾಯಿಯನ್ನು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರಿಗೆ ಅಮೌಂಟ್ ಬಂದದ, ಗಿರೀಶ್ ಮಟ್ಟಣ್ಣನವರಿಗೆ ಅಮೌಂಟ್ ಬಂದದ. ಸೌಜನ್ಯ ಹೋರಾಟಗಾರರು ಈ 200 ಕೋಟಿ ರೂಪಾಯಿನ ನುಂಗಿ ನೀರು ಕುಡಿದಿದ್ದಾರೆ ತಂದ ಸುಳ್ಳು ಹೇಳಿರ್ತಕ್ಕಂಥ ಚಿನ್ನಯ್ಯನಿಗೆ ಉಚ್ಚ ನ್ಯಾಯಾಲಯ ಏನು ಮಾಡ್ದಪ್ಪ ಅಂದ್ರೆ ಬಗ್ನಿಗೆ ಊಟ ಇಟ್ಟದ. ಅದ್ರ ಜೊತೆಗೆ ರಮಾ ನಾಗರಾಜ್ ಅವರಿಗೆ ಉಚ್ಚ ನ್ಯಾಯಾಲಯ ಏನು ಹೇಳ್ತದಪ್ಪ ಅಂದ್ರೆ ಈ ಚಿನ್ನಯ್ಯನನ್ನು ಬಿಡಕ್ಕೆ ಹೋಗ್ಬೇಡ, ಇವನ ಮೇಲೆ ಒಂದು ಕೇಸ್ ಹಾಕಿ ಇವನ ಮುಕ್ಕಳಾಗ ಊಟ ಮಾಡ್ದು ಇವನನ್ನು ಸೆಂಟ್ರಲ್ ಜೈಲ್ ಹಿಂಡಲ್ಗ ನಮ್ಮ ಬೆಳಗಾವ್ ಕಳಿಸ್ಬಿಡ್ತಂದು ಹೇಳಿಬಿಟ್ಟಾರೆ ಇವರಿಗೆ. ಚಿನ್ನಯ್ಯನಿಗೆ ಹರಾಮ್ ಕೊರ್ತಂದ ಏನೇನು ಮಾಡ್ತೀನಿ ಒಂದು ಎರಡು ಉಚ್ಚ ನ್ಯಾಯಾಲಯ ಹೇಳಿಬಿಟ್ಟದಲ್ಲ. ಈಗ 200 ಕೋಟಿ ಇಲ್ಲ ಮತ್ತು 300 ಕೋಟಿ ಇಲ್ಲ, ಎಲ್ಲ ಸುಳ್ಳು ಸುದ್ದಿಯನ್ನು ಎಬ್ಬಿಸಿ ಸೌಜನ್ಯ ಹೋರಾಟಗಾರನಾಗಿರ್ಬೋದು ಮತ್ತು ಹೋರಾಟವನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ನಾಲ್ಕು ನನ್ನ ಮಕ್ಕಳು ತಂದು ನಾಚಿಕೆ ಬರಂಗಿಲ್ಲ ರೇಪಿಸ್ಟ್ ಗ್ಯಾಂಗ್. ಎಷ್ಟು ದಿನ ತಂದು ಉಳ್ತೀರಿ ನೀವು? ಎಷ್ಟು ದಿನ ಅಂತ ಉಳ್ಕೊಳ್ತೀರಿ? ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ರಿ. ಸೌಜನ್ಯ ತಾಯಿ ಅಂತಕ್ಕಂಥ ಶಕ್ತಿ ಅಂತ ಗೊತ್ತೇನ್ರಿ. ನೀವು 200 ಕೋಟಿ ಅಲ್ಲ, 2 ರೂಪಾಯಿ ಕೇಸ್ ಹಾಕಿದ್ರು ಕೂಡ 2 ರೂಪಾಯಿ ಸೌಜನ್ಯ ಹೋರಾಟಗಾರ 2 ರೂಪಾಯಿ ಕೂಡ ಯಾವ ಎಡಪಂಥ ಬಲಪಂಥ ಮಧ್ಯಮ ಪಂಥ ಯಾವ ಪಂಥಲೇ ದರಿದ್ರ ನನ್ನ ಮಕ್ಕಳ್ರೆ. ಮನುಷ್ಯ ಪಂಥ ದೊಡ್ಡದಲೇ. ಮನುಷ್ಯ ಜಾತಿ ತಾನೊಂದೇ ಒಲ ಮತ್ತು ದೊಡ್ಡವ್ರು ಹೇಳ್ಯಾರ. ಮನುಷ್ಯ ಪಂಥ ದೊಡ್ಡದು. ಎಡಪಂಥ ಅಂತ ಬಲಪಂಥ ಅಂತ ಮಧ್ಯಮ ಪಂಥ ಅಂತ ದುಡ್ಡು ಎಲ್ಲಿದ್ದು ಬರ್ತದೆ ಆ ಮಡಿಸಿ ಮುಕ್ಕಳಾಗ್ರೆ ಹಾಕ್ಕೊಡ್ರಿ ನೀವ್ರೆ. ಆದರೆ ನಿಮ್ಗೆ ಒಂದು ಮಾತು ಹೇಳ್ತೇನೆ, ನೆನ್ಪಿಟ್ಕೊಳ್ರಿ. ಒಂದು ಮಾತು ಹೇಳ್ತೇನೆ, ನಿಮಗೆ ದುಡ್ಡು ಬಂದಿರ್ಬೋದು. ಈ ಚಿನ್ನಯ್ಯ ಆಗಿರ್ಬೋದು, ಗಿಳಿಯಾರಾಗಿರ್ಬೋದು, ಹನುಮವ್ವ ಆಗಿರ್ಬೋದು, ರಂಗವ್ವ ಆಗಿರ್ಬೋದು, ಚಕ್ರವರ್ತಿ ಸೂಲಿಬೆಲೆ ಆಗಿರ್ಬೋದು, ಕೀರ್ತಿ ಆಗಿರ್ಬೋದು, ನಿಮಗೆಲ್ಲ ಏನಪ್ಪ ಅಂದ್ರೆ ದುಡ್ಡು ಬಂದಿರ್ಬೋದು. ದುಡ್ಡು ಬಂದು ತಿಂದು ಹೆತ್ತಿರ್ಬೇಕು ನೀವೆಲ್ಲ. ಯಾಕಂದ್ರೆ ನಿಮ್ದೆಲ್ಲ ಹೇಳ್ತೀನಿ ಗ್ಯಾಂಗ್ ಅದ ಅನ್ನೋದು ನನಗೆ ಗೊತ್ತದ. ಅಂಥ ನಾಲಾಯಕ ಹೊಲಸು ಒಂದು ದರಿದ್ರ ನನ್ನ ಮಕ್ಕಳಿದ್ದೀರಿ ನೀವೆಲ್ಲರೂ ಕೂಡ. 200 ಕೋಟಿ ರೂಪಾಯಿ ಬಂದತ್ತಂದ ಎಣ್ಣೆ ಬೆಣ್ಣೆ ಹಚ್ಚಿ ಹೋಗ್ಕೊಳಾಗ್ತಿದ್ರಲ್ಲ, ಉಚ್ಚ ನ್ಯಾಯಾಲಯ ಏನು ಹೇಳ್ತು? 200 ಕೋಟಿ ರೂಪಾಯಿ ಇದು ಸತ್ಯಕ್ಕೆ ದೂರವಾದದ್ದು, ಇದು ಸುಳ್ಳು ಆರೋಪ. ಓಕೆ, ಯಾರು ಇದನ್ನು ಅರ್ಜಿ ಹಾಕಿದಾರಲ್ಲ, ಯಾರು ಇದನ್ನು ಕೇಸನ್ನು ದಾಖಲಿಸಿದಾರಲ್ಲ, ಅವ್ರ ಮೇಲಿನ ರಿಟರ್ನ್ ಕೇಸನ್ನು ಉಚ್ಚ ನ್ಯಾಯಾಲಯ ಹಾಕಬೇಕಂತಂದು ರಮಾ ನಾಗರಾಜ್ ಅವರಿಗೆ ಆದೇಶವನ್ನು ನೀಡ್ತದಾರೆ. ಇಲ್ಲಿ ಈ ಗೆಲುವು ಮಟ್ಟಣ್ಣನವರ ಗೆಲುವಲ್ಲ. ಈ ಗೆಲುವು ತಿಮ್ಮರೊಡ್ಡಿ ಅವರದಲ್ಲ, ರಮಾ ನಾಗರಾಜ್ ಅವರದಲ್ಲ, ವಿಠ್ಠಲಗೌಡ, ಜಯಂತು, ಕುಸುಮಾವತಿ, ಸೌಜನ್ಯ ಪರ ಹೋರಾಟಗಾರದು ಯಾರ್ದು ಕೂಡ ಗೆಲುವಲ್ಲ ಇದು. ಈ ಗೆಲುವು ತಾಯಿ ಸೌಜನ್ಯಳ ಗೆಲುವು. ತಾಯಿ ಸೌಜನ್ಯ ಆ ಹೆಣ್ಣುಮಗಳನ್ನ ಏನು ಅತ್ಯಾಚಾರ ನೀವು ಮಾಡಿರಲ್ಲ, ಸೋಳೆ ಮಕ್ಕಳು ತಂದು ಅತ್ಯಾಚಾರಿಗಳಿಗೆ ಹ್ಯಾಂಗೆ ರೆಂಡೆ ಮಕ್ಕಳ್ರೆ ನೀವು ಯಾರ್ಯಾರು ಅತ್ಯಾಚಾರವನ್ನು ಮಾಡಿದಿರಲ್ಲ, ನೀವು ಯಾವತ್ತೂ ಉದ್ಧಾರ ಆಗಂಗಿಲ್ಲ ರೀ. ನೀವು ಯಾವತ್ತೂ ಉದ್ಧಾರ ಆಗಂಗಿಲ್ಲ. ಯಾವ ಸೋಳೆ ಮಗ ಅತ್ಯಾಚಾರ ಮಾಡ್ಯಾನ ಅವ್ನು 100% ಸಿಗ್ತಾನೆ, ಗ್ಯಾರಂಟಿ ಸಿಗ್ತಾನೆ. ಗೊತ್ತಿಲ್ಲ ನಾಳೆ ಇವತ್ತು ನೀವು 200 ಕೋಟಿ ಮಾಡಿದಿರಿ, ನಾಳೆ 300 ಕೋಟಿ ಮಾಡಿರಿ, ನಾಡ್ದು 400 ಕೋಟಿ ಮಾಡಿರಿ, 500 ಕೋಟಿ ಮಾಡಿರಿ. ಓಕೆ, ನ್ಯಾಯಾಲಯ ಅಂತಕ್ಕಂಥದ್ದು ಭಾಳ ದೊಡ್ಡದದ, ನ್ಯಾಯಾಂಗ ವ್ಯವಸ್ಥೆ ಅಂತಕ್ಕಂಥದ್ದು ಭಾಳ ದೊಡ್ಡದದ. ಇನ್ನು ವಿಷಯಕ್ಕೆ ಬರಬೇಕಾದ್ರೆ ಇನ್ನು ಈ ಚಿನ್ನ ಬಿಡ್ರಿ, ಹೊಲಸು ನನ್ನ ಮಗ ಇವ್ ದರಿದ್ರ ಹೊಲಸು ಹಾನಿ. 200 ಕೋಟಿ 300 ಕೋಟಿ ಇವನಿಗೆ ಯಾವಾಗ ದುಡ್ಡು ಸಿಗೋದಂತ ಗೊತ್ತಾಯ್ತಲ್ಲ, ಅವಾಗ ಸುಳ್ಳು ಇಲ್ಲ ಸಲದ ಅಪವಾದಗಳನ್ನು ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ರೀ ಚಿನ್ನಯ್ಯ. ಇವನು ಆಯುಷ್ ಆರಾಮಿ ಹೋಟೆಲ್ದಾಗ ಅದಾನೆ, ಇವನು 5 ಸ್ಟಾರ್ ಹೋಟೆಲ್ನಾಗ ಅದಾನೆ ಇವನು. ಅದು ದುಡ್ಡೆಲ್ಲ ಯಾರು ಕೊಡಾಕದಾರ ಚಿನ್ನಯ್ಯನಿಗೆ? ನೋಡೋಣ, ಕಥೆ ಬರ್ತದೆ, ಇನ್ನೂ ವಿಷಯ ಹೊರಗಡೆ ಭಾಳ ಬರ್ತದೆ. ಕಾಯೋನು. ಇನ್ನು ಬರಬೇಕಾದ್ರೆ ಅಜಿತ್ ಹನುಮವ್ವ ವಿದಾಯ ಹೇಳಿಬಿಟ್ರಿ. ಅಜಿತ್ ಹನುಮವ್ವ ಇನ್ನಿಲ್ಲ ಎಂಬ ಸುದ್ದಿ ಬರಸಿಡಿಲಿನಂತೆ ಅಪ್ಪಳಿಸಿ ಬಂದು ನನ್ನ ಹೃದಯವನ್ನು ಏನು ಮಾಡ್ತು, ಛಿದ್ರ ಮಾಡಲಿಲ್ಲ, ಖುಷಿ ಮಾಡಿಬಿಡ್ತು ನನ್ನ ಹೃದಯವನ್ನು. ಯಾಕಂದ್ರೆ ಈ ಅಜಿತ್ ಹನುಮವ್ವ ಇನ್ನಿಲ್ಲ ಅಂದ್ರೆ ಮುಗೀತು, ಕರಿಯರ್ ಎಂಡ್, ವಿದಾಯ ಹೇಳ್ಬೇಕು ಅವನು. ಇನ್ನು ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ವಿದಾಯ ಹೇಳಬೇಕು. ಯಾಕಂದ್ರೆ 200 ಕೋಟಿ ರೂಪಾಯಿಯನ್ನು ಸೌಜನ್ಯ ಹೋರಾಟಗಾರರು ಮಟ್ಟಣ್ಣನವರು ತೊಗೊಂಡಿದ್ದಾರೆ ತಂದು ಏನು ಎಣ್ಣೆ ಬೆಣ್ಣೆ ಹಚ್ಕೊಂಡು ಹೋಗ್ಕೊಳಕತ್ತಿದ್ದಲ್ಲ, ಅದೆಲ್ಲವೂ ಕೂಡ ಶುದ್ಧ ಸುಳ್ಳು. ಇಡೀ ಕರ್ನಾಟಕದ ಜನತೆ ತಿಳ್ಕೊಳ್ಬೇಕ್ರಿ. ಇವ ಅಷ್ಟ ಅಲ್ಲ,
ರಂಗವ್ವ ರಂಗವ್ವನು ಭಾಳ ಹೋಗ್ಕೊಳಕತ್ತೇಳ್ರಿ ಆಕಿವು ಆಕಿಗೂ ಏನಾಗ್ಯದಪ್ಪ ಅಂದ್ರೆ ಗಜ್ಮ ಆಗ್ಯದ. ಇನ್ನು ಹನುಮವನ್ ನೋಡ್ಬೇಕು. ಮಹೇಶ್ ಶೆಟ್ಟಿ ತಿಮ್ರೋಟಿ ಗಿರೀಶ್ ಮಟ್ಟಣ್ಣನವರ್ 200 ಕೋಟಿ ರೂಪಾಯಿನ ಈ ರೀತಿ ಮಾಡಿದಾರ, ಆ ರೀತಿ ಮಾಡಿದಾರ, ಹಂಗೆ ಮಾಡ್ಯಾರ, ಹಿಂಗೆ ಮಾಡ್ಯಾರ. ಒಂದು ಮಾತು ಹೇಳ್ತೇನೆ, ನೆನಪಿಟ್ಕೊಳ್ರಿ, ಸತ್ಯ ಅಂತಕ್ಕಂಥದ್ದು ನ್ಯೂಸ್ ಪೇಪರ್ ಇದ್ದಂಗೆ ರೀ. ಸತ್ಯ ಅಂತಕ್ಕಂಥದ್ದು ನ್ಯೂಸ್ ಪೇಪರ್ ಇದ್ದಂಗೆ ಲೇಟಾಗಿ ಬರ್ತದೆ ಮತ್ತು ಭಾಳ ಸಣ್ಣ ಅಕ್ಷರಲ್ಲೇ ಇರ್ತದೆ, ಓದಾಕ ಬೇಜಾರಾಗ್ತದೆ. ಹೌದು, ಸತ್ಯ ಹಂಗೆ ರೀ. ಆದ್ರೆ ಸುಳ್ಳು ಅನ್ನೋದು ಈ ಮೇನ್ ಸ್ಟ್ರೀಮ್ ಮೀಡಿಯಾ ಹನುಮವ್ವ ಏನು ನ್ಯೂಸ್ ಬಿಡ್ತಾನಲ್ಲ, ಬಿತ್ತರಿಸ್ತಾನಲ್ಲ, ಹಂಗೆ ಸುಳ್ಳಿದ್ದಂಗೆ ಅಂದ್ರೆ ನೋಡಕ್ಕೆ ಮಜಾ ಕೊಡ್ತದೆ. ಏನು ಹೆಡ್ಲೈನ್ಸ, ಏನು ಮಾತಾ, ನಾನು ನಿಮ್ಮ ಅಜಿತ್ ಹನುಮವ್ವ. ಏನು ದರಿದ್ರ 200 ಕೋಟಿ ರೂಪಾಯಿ ತಿಂದಿದಾರ, ನುಂಗಿದಾರ, ಹಂಗೆ ಹಿಂಗೆ ಆದ ಇದತ್ತಂದು ಹೋಗ್ಕೊಳಕತ್ತಿದ್ದಲ್ಲ. ಉಚ್ಚ ನ್ಯಾಯಾಲಯ ಮುಕ್ಕಳಾಗ ಬಗನಿ ಗೂಟ ಇಡ್ತಲ್ಲ, ಇದಕ್ಕೇನು ಉತ್ತರ ಕೊಡ್ತೀಯ? ನಿನಗೆ ಪವರ್ ಇದ್ರ ಜಂತರ್ ಮಂತರ್ನಾಗ ನಡ್ಯಾಕತ್ತಲ್ಲ, ಆ ಲಾಠಿ ಚಾರ್ಜ್ ಆಗತ್ತಲ್ಲ ಸಾಮಾನ್ಯ ಜನರ ಮೇಲೆ. BJP ಸರ್ಕಾರ ಮಾಡಾಕತ್ತಲ್ಲ, ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಕೂರ್ಕೊಂಡು ಮಾಡಾಕತ್ತಾರಲ್ಲ. ಈ ಗುಜರಾತ್ ಆಗಿತ್ತಲ್ಲ, ಗುಜರಾತ್ ದಂಗೆ ಆ ರೀತಿ ಇನ್ನು ಇಡೀ ದೇಶನೇ ಆಗ್ತದೆ. ಅದನ್ನೇನಾದರೂ ಮಾಡಿ ತೋರಿಸಲೇ. ಆ ವಾಂಗ್ಚುಕ್ ಮಾಡಕದನಲ್ಲ ಹೋರಾಟ, ಅದನ್ನೇನಾದರೂ ತೋರ್ಸ ಅಜಿತ್ ಹನುಮವ್ವ, ತೋರ್ಸೋದನ್ನು, ಸತ್ಯವನ್ನು ನಿನ್ನ ಇವಾಗ ತೋರಿಸು. ನಿನ್ನ ಮೋದಿ ಸರ್ಕಾರ, ನಿನ್ನ BJP ಸರ್ಕಾರ ಏನು ಹೇಳ್ತೀನೋ ಕೆಲಸ ಮಾಡಾಕತ್ತ ಅನ್ನೋದು ಹೇಳು. ಅದನ್ನು ಬಿಟ್ಟು ಇಲ್ಲಿ ಯಾರೋ ಒಬ್ಬರು ನಿನಗೆ ಹೇಳ್ಕೊಡ್ತಾರ ರೇಪಿಸ್ಟ್ಗಳು ಅಂತ ತಿಳ್ಕೊಂಡ ಅವ್ರ ಮೇಲೆ 200 ಕೋಟಿ 300 ಕೋಟಿ ತಂದ ನಮ್ಮ ಮಟ್ಟಣ್ಣನವರು ಮಹೇಶ್ ತಿಮ್ರೊಡ್ಡಿ ಅವ್ರ ಮೇಲೆ ಕೇಸ್ ಹಾಕ್ತಿರಲ್ಲ, ನಾಚಿಗೆ ಬರ್ಬೇಕಲ್ಲ. ನಮ್ಮ ಹುಲಿಗಳದವ ಸತ್ಯದ ಪರ ಹೋರಾಟ ಮಾಡಕದವ. ಅವ್ರನ್ನ ಏನು ತಿಳ್ಕೊಂಡಿದ್ದೀನಿ ನೀನಂದ್ರೆ ಚಿಲ್ಲರ ನನ್ನ ಮಕ್ಕಳಲ್ಲ ಅವರಿಬ್ರು. ಗಂಡುಗುರಿ ಕುಮಾರ ರಾಮರದಾರ್ಲೇ ಅಜಿತ್ ಹನುಮವ್ವ ಪಟ್ಟಿಗೆ ಹೇಳ್ತಿದ್ದೀವ ಅನ್ನತಿದ್ದೀವ ನೀನು. ಸಮಾಜದಲ್ಲಿ ನೀನು ಕೋಮು ಗಲಭೆ, ಧರ್ಮಗಳ ಜಗಳ, ಇದನ್ನು ಬಿಟ್ಟರೆ ಬೇರೆ ಯಾವುದೋ ಒಣಗಿಲ್ಲ ನೀನು. ಯಾವುದೂ ನಿನ್ನ ಹತ್ರ ಬೇರೆ ಏನೂ ಇಲ್ಲ. ನಿನಗೆ ಮುಕ್ಕಳ್ಯಾಕ ತಾಕತ್ತೆ ಇದ್ರೆ ಅಜಿತ್ ಹನುಮವ್ವ. ಅಲ್ಲಿ ವಾಂಗ್ಚುಕ್ ಮಾಡೋದಲ್ಲ ಹೋರಾಟ, ಅದ್ರ ಬಗ್ಗೆ ಹೇಳು. ಮೊನ್ನೆ ಲಾಠಿ ಚಾರ್ಜ್ ಆತಲ್ಲ ಎಲ್ಲರ ಮೇಲೆ, ಅದ್ರ ಬಗ್ಗೆ ನೀನು TV ಚಾನಲ್ದಾಗ ಭಾಳ ಚಂದ ಹೇಳೋದ್ರ ಬಗ್ಗೆ ನೋಡೋಣ. ನೀ ಅದ್ರ ಬಗ್ಗೆ ಎಲ್ಲ ಹೇಳುವಂಥ ಮನುಷ್ಯ ಅಲ್ಲ. ಯಾಕೆ ಹೇಳೋ? ಅಲ್ಲಿ ವಾಂಗ್ಚುಕ್ ನಿನಗೆ ದುಡ್ಡು ಕೊಡೋಂಗಿಲ್ಲ. BJP ಅವ್ರು ನಿನಗೆ ದುಡ್ಡು ಕೊಡ್ತಾರೆ. ಹೇಳ್ತೀನೋ ಚಾನಲ್ ಅದ ನಿಂದು 100%. ಹೇಳ್ತಿರೋ ಚಾನಲ್ ಇದ್ದಾಗ ಈ ರೀತಿ ಸುಳ್ಳು ಸುದ್ದಿಯನ್ನು ಎಬ್ಬಿಸಿ ಕರ್ನಾಟಕದ ಜನತೆ ಕಣ್ಣಲ್ಲಿ ಮಣ್ಣನ್ನು ಹಾಕ್ತಕ್ಕಂಥ ಕೆಲಸವನ್ನು ಅಜಿತ್ ಹನುಮವ್ವ ಮಾಡ್ತಾ ಇದೆ ನೀನು. ಆದ್ರೆ ಒಂದು ಮಾತು ಹೇಳ್ತೀನಿ, ಸೌಜನ್ಯಗಳ ಶಕ್ತಿ ಏನನ್ನೋದು ಈಗೂ ನಿನಗೆ ಗೊತ್ತಾಗ್ಯದ, ಮುಂದೂ ನಿನಗೆ ಗೊತ್ತಾಗ್ತದೆ. ಅತ್ಯಾಚಾರಿಗಳಿಗೆ ಗ್ಯಾಂಗಿ ಒಂದಲ್ಲ ಒಂದು ದಿನ ಕಠಿಣ ಶಿಕ್ಷೆ ಆಗ್ತದೆ. ನೋಡ್ತಾ ಹೋಗು ನೀನು. ಈಗೇನು ಬುರುಡೆ ಕೇಸ್ ಏನು ನಡೆದತ್ತಲ್ಲ, ಇದ್ರಾಗಂತೂ ನಿನ್ನ ಯಾವ ನಕಲಿ ದೇವಮಾನವ, ನಕಲಿ ಧರ್ಮಾಧಿಕಾರಿ ಅದಲ್ಲ, ಅವನು ಕೂಡ ಅಂದರಾಗ್ತಾನೆ, ಅವನ ತಮ್ಮ ಕೂಡ ಅಂದರಾಗ್ತಾನೆ, ಅವನ ಮಕ್ಕಳು ಕೂಡ ಅಂದರಾಗ್ತಾರೆ. ರೇಪ್ ಮಾಡಿರ್ತಕ್ಕಂಥ ಎಲ್ಲ ಗ್ಯಾಂಗ್ ಕೂಡ ಅಂದರಾಗ್ತದೆ. ಮತ್ತು ನೀನು ಕೂಡ ಅಂದರಾಗ್ತೀವಿ ಇವತ್ತಿಲ್ಲ ನಾಳೆ ಒಂದು ದಿನ. ನೆನಪಿಟ್ಕೋ. ಯಾಕಂದರೆ ನಿಂದು ಏನು ಮೇನ್ ಸ್ಟ್ರೀಮ್ ಮೀಡಿಯಾ ದರಿದ್ರ ಕೆಲಸ ಮಾಡೋದಿಲ್ಲ, ಹೇಳ್ತೀನಿ ಕೆಲಸ ನೋಡ್ಕೊತೋಗಿ ನೀನು. ಓಕೆ, ನಾನು ಮತ್ತೆ ಬರ್ತೀನಿ. ಮತ್ತೆ ವೀಡಿಯೋ ಮಾಡಬೇಕಾಗಿತ್ತು, ಲೇಟ್ ಆಯಿತು, ದಯವಿಟ್ಟು ಕ್ಷಮಿಸ್ರಿ. ಇವ್ರನ್ನೆಲ್ಲ ಗಜ್ಮಾ ಮಾಡೋಕ್ಕೆ ಚಕ್ರವರ್ತಿನೇ ಬೇಕು, ಇಲ್ಲಾಂದ್ರೆ ನಡೆಯಂಗಿಲ್ಲ. ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.